ರಾಜ್ಯದ ಜನರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಮೆಟ್ರೋ ಪ್ರಯಾಣ ದರ ಏರಿಕೆ ಮಾಡಿದ್ದಾಯಿತು. ಇದೀಗ ಕರೆಂಟ್ ಬಿಲ್ ದರವು ಹೆಚ್ಚಳಕ್ಕೆ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ಶೀಘ್ರದಲ್ಲೇ ಪರಿಷ್ಕರಣೆ ಆಗುತ್ತಾ ವಿದ್ಯುತ್ ದರ ಹೈಕು. ರಾಜ್ಯದಲ್ಲಿ ಮೆಟ್ರೋ ದರ ಹೆಚ್ಚು ಮಾಡಿ ನಮ್ಮ ಜೇಬುಗಳಿಗೆ ಜಲ್ಲಿ ಕಲ್ಲು ತುಂಬಿದ್ದಾಯಿತು. ಈಗ ಮತ್ತೆ ವಿದ್ಯುತ್ ದರ ಏರಿಕೆ. ಇದೀಗ ಕರೆಂಟ್ ಬಿಲ್ ದರವು ಹೆಚ್ಚಳಕ್ಕೆ ಸಿದ್ಧತೆ. ಬೆಸ್ಕಾಂ ಅದಕ್ಕೆಲ್ಲವೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಶೀಘ್ರದಲ್ಲೇ ಪರಿಷ್ಕರಣೆ ಆಗುತ್ತಾ ವಿದ್ಯುತ್ ದರ ಹೈಕು. ವಿದ್ಯುತ್ ದರ ಪರಿಷ್ಕರಣೆ ಮಾಡುವಂತೆ ಎಸ್ಕಾಂಗಳ ಪ್ರಸ್ತಾವನೆ. ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ ರಾಜ್ಯದ ಎಸ್ಕಾಂಗಳು. ಬೆಸ್ಕಾಮು, ಮೆಸ್ಕಾಮು, ಸೆಸ್ಕಾಮು, ಜೆಸ್ಕಾಮು ಸೇರಿ ಇನ್ನಿತರ ಕಂಪನಿಗಳಿಂದ ಮನವಿ. ಗೃಹ ಜ್ಯೋತಿ ಜಾರಿ ನಡುವೆ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾದ ಎಸ್ಕಾಂಗಳು. ಒಂದು ವರ್ಷದಲ್ಲಿ ಎಸ್ಕಾಂಗಳಿಗೆ 4,999 ಕೋಟಿ ನಷ್ಟವಂತೆ. ಹೀಗಾಗಿ ನಷ್ಟ ಸರಿದೂಗಿಸೋದಕ್ಕೆ ವಿದ್ಯುತ್ ದರ ಅನಿವಾರ್ಯ ಅಂತ ಹೇಳಿ ಈಗ ದರ ಜಾಸ್ತಿ ಮಾಡೋದಕ್ಕೆ ಹೊಂಟಿದೆ. ಪ್ರತಿ ಯೂನಿಟ್ಗೆ ಸರಾಸರಿ ₹1 ಹೆಚ್ಚುವಂತೆ ಮನವಿ ಮಾಡಿರುವ ಎಸ್ಕಾಂಗಳು. ಎಸ್ಕಾಂಗಳ ಪ್ರಸ್ತಾವನೆಯ ಸಾಧಕ ಬಾಧಕ ಪರಿಶೀಲಿಸಿ ಕೆಇಆರ್ಸಿ ದರ ಪರಿಷ್ಕರಣೆ ಮಾಡುತ್ತೆ. ಪ್ರತಿ ವರ್ಷ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿ ದರ ಪರಿಷ್ಕರಣೆ ಮಾಡಲಿರುವ ಕೆಇಆರ್ಸಿ ಈ ಬಾರಿಯೂ ಸಾರ್ವಜನಿಕ ಅಭಿಪ್ರಾಯ ಸಂಗ್ರಹಿಸಿದ ವಿದ್ಯುತ್ ದರ ಪರಿಷ್ಕರಣೆ ಸಮಿತಿ ಬೇಸಿಗೆ ಆರಂಭದಲ್ಲೇ ವಿದ್ಯುತ್ ಗ್ರಾಹಕರಿಗೆ ದರ ಏರಿಕೆ ಬಿಸಿ ಸಾಧ್ಯತೆ. ಏಪ್ರಿಲ್ 1ರಿಂದ ಅನ್ವಯವಾಗುವಂತೆ ವಿದ್ಯುತ್ ಏರಿಕೆ ಸಂಭವ. ರಾಜ್ಯದ ಯಾವುದೇ ಇಲಾಖೆಯಲ್ಲಿ ಕಂದಕ ಹೊಂಡ ಆದಾಗ ಮಣ್ಣು ತುಂಬಿಸೋದು ನಮ್ಮ ಕೈಗಳಿಂದ. ಬೆಸ್ಕಾಮಲ್ಲಿ ವಾರ್ಷಿಕ ಇಷ್ಟು ಕೋಟಿ ನಷ್ಟ ಅಂತ ಬಂದಾಗ ಅದನ್ನು ಸರಿದೂಗಿಸುವುದಕ್ಕೆ ಮತ್ತೆ ರಾಜ್ಯದ ನಾಗರಿಕರ ಜೇಬಿಗೆ ಕತ್ತರಿ ಹಾಕೋದು ಎಷ್ಟು ಸರಿ ಅನ್ನೋದು ಕೂಡ ಚರ್ಚೆಗಳಾಗ್ತಾ ಇದೆ. ಬೆಸ್ಕಾಮಿಗೂ ಕೂಡ ಆದಾಯದ ಮೂಲಗಳಿದ್ದಾವೆ. ಖಾಸಗಿ ರೆಸಾರ್ಟ್ಗಳಿಗೆ ಕರೆಂಟ್ ಸಪ್ಲೈ ಮಾಡಿದ್ರೆ ಅಲ್ಲಿಯೂ ಕೂಡ ಹಣ ಬರುತ್ತೆ. ಬೆಸ್ಕಾಂ ಕೂಡ ನಾನಾ ದಾರಿಗಳ ಮುಖಾಂತರವಾಗಿ ಹಣವನ್ನು ಸಂಗ್ರಹ ಮಾಡುತ್ತೆ. ಅಷ್ಟು ಹಣಗಳು ಬೆಸ್ಕಾಂನಲ್ಲಿ ಕೆಇಆರ್ಸಿಯಲ್ಲಿ ಸಂಗ್ರಹವಾಗಿದ್ದರೂ ಕೂಡ ಕೊನೆಗೆ ನಮ್ಮ ಬುಡಕ್ಕೆ ಬಂದು ಬಡಿತೀರಾ ಅನ್ನೋದಾದರೆ ನಿಮ್ಮಲ್ಲಿ ಆಲ್ಟರ್ನೇಟ್ ಪಥಗಳಿರೋದಿಲ್ವಾ, ದಾರಿಗಳಿರೋದಿಲ್ವಾ ಅನ್ನೋ ಪ್ರಶ್ನೆ. ವಿದ್ಯುತ್ ದರ ಪರಿಷ್ಕರಣೆ ಮಾಡುವಂತೆ ಎಸ್ಕಾಂಗಳ ಪ್ರಸ್ತಾವನೆ. ಕೆಇಆರ್ಸಿಗೆ ಪ್ರಸ್ತಾವನೆ ಸಲ್ಲಿಸಿದ ರಾಜ್ಯದ ಎಸ್ಕಾಂಗಳು. ಬೆಸ್ಕಾಮು, ಮೆಸ್ಕಾಮು, ಸೆಸ್ಕಾಮು, ಜೆಸ್ಕಾಮು ಸೇರಿ ಇನ್ನಿತರ ಕಂಪನಿಗಳಿಂದ ಮನವಿ. ಗೃಹ ಜ್ಯೋತಿ ಜಾರಿ ನಡುವೆ ವಿದ್ಯುತ್ ದರ ಪರಿಷ್ಕರಣೆಗೆ ಮುಂದಾದ ಎಸ್ಕಾಂಗಳು. ಒಂದು ವರ್ಷದಲ್ಲಿ ಎಸ್ಕಾಂಗಳಿಗೆ 4,999 ಕೋಟಿ ನಷ್ಟ. ಈಗ ಗೃಹ ಜ್ಯೋತಿ ಅಂತ ಸರ್ಕಾರದ ಒಂದು ಯೋಜನೆ. ಆ ಯೋಜನೆಯಲ್ಲಿ ಬಡ ಮಕ್ಕಳ ಬಲ್ಬುಗಳು ಈಗ ಆನ್ ಆಗಿದ್ದಾವೆ. ಬಡವರ ಮನೆಯಲ್ಲಿ ಒಂದು ಸ್ವಲ್ಪ ಬೆಳಕು ಕಾಣ್ತಾ ಇದೆ. 300 ನಿಶ್ಚಿತ ವ್ಯಾಟ್ಸ್ನಷ್ಟು ಉಚಿತವಾಗಿ ಅವರಿಗೆ ಸಿಗ್ತಿದೆ ಕರೆಂಟು. ಇದು ರಾಜ್ಯ ಸರ್ಕಾರ ತೋಡಿಕೊಂಡ ಸ್ವಯಂಕೃತವಾದ ಕಂದಕ ಹೊಂಡ. ನೀವೇ ಮಾಡಿಕೊಂಡ ಡ್ಯಾಮೇಜ್ಗಳನ್ನು ತೇಪೆ ಹಚ್ಚೋದಕ್ಕೆ ಮತ್ತೆ ನೀವು ಜನರ ಜೇಬಿಗೆ ಕೈ ಹಾಕ್ತೀರಿ ಅನ್ನೋದಾದರೆ ನಿಮ್ಮ ನಿರ್ಧಾರಗಳು ಯಾಕೆ ಇಷ್ಟೊಂದು ವೀಕು? ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಳ್ಳದೇ ಇರತಕ್ಕಂತಹ ದುರ್ಬಲ ಮನಸ್ಸು ನಿಮ್ಮದಾಗಿರುವಾಗ ಇದಕ್ಕೆ ಗ್ರಾಹಕರು ಮತ್ತು ಜನರು ಯಾಕೆ ಬಲಿಯಾಗಬೇಕು? ಹೀಗಾಗಿ ನಷ್ಟವನ್ನು ಸರಿದೂಗಿಸೋದಕ್ಕೆ ಈ ತರಹದ್ದೊಂದು ವಿದ್ಯುತ್ ದರ ಜಾಸ್ತಿ ಮಾಡೋದು ಅನಿವಾರ್ಯವಂತೆ. ಪ್ರತಿ ಯೂನಿಟ್ಗೆ ಸರಾಸರಿ ₹1 ಹೆಚ್ಚು ಮಾಡುವಂತೆ ಮನವಿ ಮಾಡಿರುವ ಎಸ್ಕಾಂಗಳ ಪ್ರಸ್ತಾವನೆಯ ಸಾಧಕ ಬಾಧಕ ಪರಿಶೀಲನೆ ಮಾಡಿ ಕೆಇಆರ್ಸಿ ದರ ಹೆಚ್ಚು ಮಾಡುತ್ತೆ. ಕಟ್ಟ ಕಡೆಯದಾಗಿ ನಮ್ಮ ಜೇಬಿಗೆ ಕತ್ತರಿ ಹಾಕೋದಕ್ಕೆ ಅವ್ರು ರೆಡಿ ಇದ್ದಾರೆ. ಇನ್ನು ನಾವು ಏನೇ ಕಾಮೆಂಟ್ ಮಾಡಿದರೂ ಕೂಡ ಅವರ ಕತ್ತರಿಯ ಚೂಪೇನು ಕಡಿಮೆ ಆಗೋದಿಲ್ಲ. ಕತ್ತರಿ ಹಾಕೋ ಕೆಲಸ ಅವರು ಮಾಡೇ ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.